ನಾನು ಮೊದಲೇ ಬಾರಿಗೆ ಶ್ರೀರಂಗಪಟ್ಟಣಕ್ಕೆ ಸಭೆಗೆ ಬಂದಿದ್ದೇನೆ. ಆದ್ರೆ ಬೇಕಾದಷ್ಟು ಬಾರಿ ಶ್ರೀರಂಗಪಟ್ಟಣದ ಮುಖ್ಯನ ಇವತ್ತು ಹಾದು ಹೋಗುವಂತ ಕೆಲಸವನ್ನ ಮಾಡಿದ್ದೇನೆ. ನಾನು ಕೂಡ KR ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಸತತವಾಗಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಅಲ್ಲಿ ಮತದಾರರ ಸಂಖ್ಯೆ ಸುಮಾರು 6 ಲಕ್ಷ. ಆದ್ರೂ ಕೂಡ ಜನರ ವಿಶ್ವಾಸವನ್ನು ಗಳಿಸುವಂತ ಕೆಲಸವನ್ನ ಆ ಕ್ಷೇತ್ರದಲ್ಲಿ ಮಾಡಿದ್ದೇನೆ. ಹಾಗಾಗಿ 4 ಬಾರಿ ನನ್ನನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಸಚಿವರು ಕೂಡ ಅಷ್ಟೇ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ನಮ್ಮ ಭಾರತೀಯ ಜನತಾ ಪಕ್ಷ ಅನೌನ್ಸ್ ಮಾಡಿ ಕೆಲವೇ ಸಮಯಾವಕಾಶ ಕೂಡ ಇರಲಿಲ್ಲ. ಹಾಗಾಗಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಅವರು ಸರಿಯಾದ ರೀತಿಯಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹಿನ್ನಡೆ ಆಗಿದೆ. ಆದ್ರೆ ನಾನು ಬಂದಿರ್ತಕ್ಕಂಥ ಎಲ್ಲ ತಾಯಂದ್ರಲ್ಲಿ, ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಕೈ ಮುಗಿದು ನಾನು ಪ್ರಯತ್ನ ಮಾಡ್ತೇನೆ. ಇವತ್ತು ಸಚಿವರು ಮಾತಾಡ್ತಾ ಹೇಳ್ತಾ ಇದ್ರು, ನನ್ನ ಕರ್ಮಭೂಮಿ ಇದೆ, ನಾನು ಹುಟ್ಟಿದ್ದು ಇಲ್ಲೇ, ಮತ್ತೆ ನನ್ನ ಎಲ್ಲ ಇದು ಕೂಡ ಇಲ್ಲೇ ಇಲ್ಲ ಮಾತನ್ನ ಹೇಳ್ತಾ ನಿಜ. ಹಾಗಾಗಿ ಅಂತ ಒಬ್ಬ ಪ್ರಾಮಾಣಿಕ ಯುವಕನನ್ನ ಈ ಕ್ಷೇತ್ರದಲ್ಲಿ ತಾವು ಮುಂದಿನ ದಿನಗಳಲ್ಲಿ ಅವರಿಗೆ ಆಶೀರ್ವಾದ ಮಾಡೋದಾದರೆ ಖಂಡಿತವಾಗಿ ಈ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಜೊತೆ ನಾನು ಅಶೋಕಣ್ಣ ಮತ್ತೆ ನಮ್ಮೆಲ್ಲ ನಾಯಕರು ಕೂಡ ಅವ್ರ ಜೊತೆ ನಿಜವಾಗ್ಲೂ ಕೂಡ ಅವರ ಬೆನ್ನಿಗೆ ನಿಂತು ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂತ ಕೆಲಸ ಇವತ್ತು ಖಂಡಿತವಾಗಿ ಮಾಡ್ತೇವೆ. ಅವ್ರು ಹೇಳ್ತಾ ಇದ್ರು, ನಾನು ಎಲ್ಲೋ ಬೇರೆ ಕಡೆ ಪ್ರವಾಸದಲ್ಲಿದೆ, ಸಚಿವರು ಫೋನ್ ಮಾಡಿ ಅಣ್ಣ ನೀನ್ ಬರ್ಬೇಕು, ಇಲ್ಲಿ ಆಲ್ಮತ್ ಸಮಾಜದ ಸಂಖ್ಯೆ ಹೆಚ್ಚು ಇದೆ, ದಯಮಾಡಿ ಬಂದು ನೀನು ನನ್ನ ಪರವಾಗಿ ಅವರಿಗೆ ನನಗೆ ಸಹಕಾರ ಕೊಡಿ ಅಂತ ಹೇಳಿ ಕೇಳಬೇಕು ಅಂತ ಖಂಡಿತವಾಗಿ ನಾನು ಬರ್ತೇನೆ, ಪ್ರತಿ ಗ್ರಾಮಕ್ಕೂ ಕೂಡ ಬರ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ನಾನು ಪ್ರತಿ ಗ್ರಾಮಕ್ಕೂ ಕೂಡ ಬರ್ತೇನೆ ಅನ್ನೋ ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳಿಕೆ ಕೂಡ ನಾನು ಬಯಸ್ತೇನೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಆಗ್ತದೆ. ಆ ರಾಜಕೀಯ ಬದಲಾವಣೆ ಆದಂತ ಸಂದರ್ಭದಲ್ಲಿ ಮುಂದೆ ಭಾರತೀಯ ಜನತಾ ಪಕ್ಷವೇ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನು ಕೂಡ ಹೇಳಿಕೆ ಬಯಸ್ತೇನೆ. ಹಾಗಾಗಿ ಇವತ್ತು ಸಚಿವರಿಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ. ಇವತ್ತು ಸುಮಾರು 1 ಕಿಲೋಮೀಟರ್ ಅಷ್ಟು ತಾವೆಲ್ಲ ಕಾಲ್ನಡಿಗೆಯಲ್ಲಿ ಬಂದು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರ, ಅದಕ್ಕೆ ನಮ್ಮ ಪಕ್ಷ, ನಾನು, ನಮ್ಮ ಮುಖಂಡರು ಎಲ್ಲರೂ ಕೂಡ ನಾವು ಆಭಾರಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇಡೀ ರಾಜ್ಯಾದ್ಯಂತ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಾವು ಮುಂದೆ ಹಮ್ಮಿಕೊಳ್ತಾ ಇದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿಂದಲೇ ನಾವು ಈ ಕಾಂಗ್ರೆಸ್ನ ಅಂಕು ಡೊಂಗುಗಳನ್ನ, ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನ ಖಂಡಿತವಾಗಿ ಜನರ ಮುಂದೆ ತಿಳ್ಕೊಳ್ಳುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋ ರೂಪುರೇಷೆಗಳನ್ನು ಕೂಡ ಇವತ್ತು ನಾವು ತಯಾರು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ತಮ್ಮಲ್ಲಿ ಶ್ರೀರಂಗಪಟ್ಟಣದ ಮಹಾ ಜನತೆಯಲ್ಲಿ, ವಿಶೇಷವಾಗಿ ಆಲುಮತದ ಸಮಾಜದ ಎಲ್ಲ ನನ್ನ ಅಣ್ಣ ತಮ್ಮಂದಲ್ಲಿ, ನನ್ನ ತಾಯಿಯಂದ್ರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ. ಒಬ್ಬ ಯುವಕ, ಒಬ್ಬ ಪ್ರಾಮಾಣಿಕ ಯುವಕ ಮತ್ತೆ ನನ್ನ ಆತ್ಮೀಯ ಸ್ನೇಹಿತ ಅಂತವರಿಗೆ ನೀವು ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಮನೆ ಭಾಗದಲ್ಲಿ ನಿಂತು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವರು ಸದಾ ಸಿದ್ಧರಿರ್ತಾರೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಕು ಅಂದಾಗ ಬಹಳ ಸಂತೋಷದಿಂದ ಬಂದೇನೆ. ಇವತ್ತೊಂದೇ ಸರಿ ಅಲ್ಲ, ಇನ್ನು 10 ಸರಿ ಕೂಡ ನಾನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ನಿಮ್ಮ ನೋಡಿಕೆ ಬರ್ತೇನೆ ಅನ್ನೋ ಮಾತನ್ನು ಕೂಡ ನಾನು ಪುನರುಚ್ಚಾರ ಮಾಡಿ, ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಬಂದಿರ್ತಕ್ಕಂಥ ನಿಮಗೆ, ನಮ್ಮ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರು ಕೂಡ ನನ್ನ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.